ಹಾಯ್, ಗುಡ್ ಮಾರ್ನಿಂಗ್. ಬೆಲ್ಲಲ್ಸ್ ಕ್ಯಾಬೋಸಲ್ಲಿ ನಿಮಗೆಲ್ಲ ಸ್ವಾಗತ. ಇವತ್ತು ಆಟಿ ಸ್ಪೆಷಲ್ ಕಣಿಲೆ ಹಾಗೂ ಹೆಸರು ಕಾಳಿನ ಒಂದು ಗಶಿ ಥರ ಮಾಡುವ. ಕಣಿಲೆ ಅಂತ ಹೇಳಿದರೆ ಬ್ಯಾಂಬೂ ಶೂಟ್ ಅಂತಲೂ ಕರೀತಾರೆ. ನಾನಿಲ್ಲಿ ಮಾತ್ರ ಟಿನ್ನಡ್ ಅಂದರೆ ಉಪ್ಪು ನೀರಲ್ಲಿ ಹಾಕಿಟ್ಟಂತಹ ಕಣಿಲೆಯನ್ನು ಅಂಗಡಿಯಿಂದಲೇ ತಂದಿದ್ದೇನೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಮಾಡುವ. ನಮ್ಮ ಸೈಡಲ್ಲೆಲ್ಲ ಕಣಿಲೆ ಅಷ್ಟು ಸಿಗೋದಿಲ್ಲ, ಹಾಗಾಗಿ ಅಂಗಡಿಯಿಂದ ನಾನು ರೆಡಿ ಇರುವಂತಹ ಕಣಿಲೆಯನ್ನೇ ತಂದಂಥದ್ದು. ನಿಮ್ಮ ಮನೆಯಲ್ಲಿ ಫ್ರೆಶ್ ಆಗಿ ಸಿಗ್ತದಂತಂದರೆ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ಇದು ನೋಡಿ, ರೆಡಿಯಾಗಿ ಉಪ್ಪಿನಲ್ಲಿ ಹಾಕಿಟ್ಟಂತಹ ಕಣಿಲೆಯ ತುಂಡುಗಳು ಡಬ್ಬದಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ ಅಂಗಡಿಯಲ್ಲಿ. ಸೊ ಅದನ್ನು ತಂದಿದ್ದೇನೆ ನಾನು. ಇದನ್ನು ನಾವು ಸುವರ್ಣಗೆಡ್ಡೆಯನ್ನು ಹೇಗೆ ಕಟ್ ಮಾಡ್ತೇವೆ ಹಾಗೆ ಕಟ್ ಮಾಡಿಕೊಂಡು ಉಪ್ಪು ನೀರನ್ನು ಕಡಿಮೆ ಮಾಡಬೇಕು ಉಪ್ಪಿನ ಅಂಶವನ್ನು ಕಡಿಮೆ ಮಾಡಬೇಕು ಅನ್ನೋದರಿಂದ ನೀರಲ್ಲಿ ಹಾಕಿ ಇಡ್ತೇನೆ. ಇದನ್ನು ಸುಮಾರು ಅರ್ಧದಿಂದ 3/4 ಗಂಟೆಯಷ್ಟು ಕಾಲ ನೀರಿನಲ್ಲಿ ನೆನೆಸಿಡುವ. ತುಂಬ ಉಪ್ಪು ಇದೆ ಅಂತ ಅನಿಸಿದರೆ ಕುಕ್ಕರಲ್ಲಿ ಬೇಯಿಸ್ಕೊಂಡು ನಂತರ ನೀರನ್ನು ತೆಗೆದು ಪದಾರ್ಥವನ್ನು ಮಾಡಬೇಕು. ಪ್ರಿಸರ್ವ್ ಮಾಡಿ ಇಡುವಂಥದ್ದು ಒಂದು ಸಾಮಾನ್ಯವಾದ ಒಂದು ಪ್ರಕ್ರಿಯೆ ನಮ್ಮ ತುಳುನಾಡು ಸ್ಟೈಲಲ್ಲಿ. ಮಳೆಗಾಲದಲ್ಲಿ ಇದನ್ನು ಆವಾಗವಾಗ ಪದಾರ್ಥ ಮಾಡಿಕೊಳ್ಬಹುದು ಅನ್ನೋ ಕಾರಣದಿಂದ ಹೀಗೆ ಮಾಡಿಡ್ತಾರೆ. ನಾವು ಸುವರ್ಣಗೆಡ್ಡೆಯನ್ನು ಯಾವ ಥರ ಕಟ್ ಮಾಡ್ಕೊಳ್ತೇವೆ ಅದೇ ರೀತಿ ಕಟ್ ಮಾಡಿಕೊಂಡೆ. 1-2 ಸಾರಿ ಇದನ್ನು ತೊಳ್ಕೊಳ್ತೇನೆ. ತೊಳ್ಕೊಂಡು ನೀರಿನಲ್ಲಿ ನೆನೆಸಿಟ್ಟು 3/4 ಗಂಟೆಗಳಷ್ಟು ಕಾಲ ಉಪ್ಪಿನಂಶ ಏನಿದೆ ಸ್ವಲ್ಪ ಕಮ್ಮಿ ಆಗ್ತದೆ. ನಂತರ ಒಂದು ಪಾತ್ರೆಗೆ ಆ ಕಣಿಲೆ ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡೆ. ಮುಂಗೆ ಬಂದಂತಹ ಹೆಸರು ಕಾಳು ಲೈಟಾಗಿ ಮುಂಗೆ ಬರ್ತಾ ಇದೆ ಅಷ್ಟೇ, 1 ಬೌಲ್ನಷ್ಟು ಹಾಕ್ಕೊಂಡೆ. 1 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡು ಅರ್ಧ ಟೇಬಲ್ ಸ್ಪೂನ್ನಷ್ಟು ಅರಶಿನ ಪುಡಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದೆ. ನೀವು ಪ್ರೆಷರ್ ಕುಕ್ಕರಲ್ಲಿ ಬೇಯಿಸ್ತೀರಂತಾದರೆ ಖಾಲಿ ಕಣಿಲೆಯನ್ನು ಮಾತ್ರ ಸಪ್ರೇಟಾಗಿ ಬೇಯಿಸ್ಕೊಂಡು ನಂತರ ಪದಾರ್ಥ ಮಾಡುವ ಸಂದರ್ಭದಲ್ಲಿ ಹೆಸರು ಕಾಳನ್ನು ಹಾಕ್ಕೊಳ್ಬೇಕು. ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳವನ್ನು ಮುಚ್ಚಿ ಸುಮಾರು ನಾನು 3/4 ಗಂಟೆಗಳಷ್ಟು ಕಾಲ ಇದನ್ನು ಬೇಯಿಸ್ಕೊಳ್ತೇನೆ. ಪಾತ್ರದಲ್ಲೇ ಬೇಯಿಸೋದ್ರಿಂದ ಮುಚ್ಚಳವನ್ನು ಮುಚ್ಚಿ ಬೇಯಿಸ್ಕೊಳ್ಬೇಕು. ಮಸಾಲಕ್ಕಾಗಿ 4 ಘಾಟಿ ಮೆಣಸು, ಸ್ವಲ್ಪ ಎಣ್ಣೆ. ಘಾಟಿ ಮೆಣಸು ಗರಿ ಗರಿ ಆಗಬೇಕು, ರಿಂಕಲ್ಸ್ ಎಲ್ಲ ಹೋಯಿತು ಅನ್ನುವಷ್ಟರ ಹೊತ್ತಿಗೆ ನಾನು ಇದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತೇನೆ. ಚಿಟಿಕೆಯಷ್ಟು ಮೆಂತೆಕಾಳು ಹಾಗೂ ಸಾಸಿವೆ, ಅರ್ಧ ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ, 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರಿಬೇವನ್ನು ಹಾಕಿಕೊಂಡು ಹುರಿದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ಕೊಂಡೆ. 1/4 ಈರುಳ್ಳಿ, ಅರ್ಧ ತೆಂಗಿನಕಾಯಿ, 4ರಿಂದ 5 ಬೆಳ್ಳುಳ್ಳಿ ಎಸಳುಗಳನ್ನು ಸಿಪ್ಪೆ ಸಮೇತವಾಗಿ ಹಾಕ್ಕೊಂಡು ಮಸಾಲ ರೆಡಿ ಮಾಡಿಕೊಂಡೆ. ಮಸಾಲ ರೆಡಿಯಾದ ನಂತರ ಪಾತ್ರೆಯ ಮುಚ್ಚಳವನ್ನು ಒಮ್ಮೆ ತೆಗೆದು ನೋಡುವಾಗ ನೀರು ಕಮ್ಮಿ ಇದೆ ಅಂತ ಅನಿಸಿದರೆ ನೀರನ್ನು ಹಾಕಿಕೊಳ್ಳಿ. ಹುಣಸೆ ಹಣ್ಣಿನ ರಸವನ್ನು 1-2 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು, ಅಂದರೆ ಗಜ್ಜುಗ ಗಾತ್ರದ ಹುಣಸೆ ಹಣ್ಣಿನ ರಸವನ್ನು ಹಾಕ್ಕೊಂಡೆ. ನೀರು 3/4 ಗಂಟೆ ಬೇಯಬೇಕು ಅಂತಾದರೆ ಸ್ವಲ್ಪ ಬೇಕಾಗಿರ್ತದೆ. ಅವಾಗವಾಗ ಮಿಕ್ಸ್ ಮಾಡ್ತಾ ಕೈಯಾಡಿಸ್ತಾ ನೋಡ್ತಾ ಇರಿ ನೀರನ್ನು. 3/4 ಗಂಟೆಯ ನಂತರ ಚೆನ್ನಾಗಿ ಬೆಂದಿದೆ. ಹೆಸರು ಕಾಳು ಬೆಂದಿದೆ, ಕಣಿಲೆಯ ತುಂಡುಗಳು ಬೆಂದಿವೆ. ನಾವೇನು ಗ್ರೈಂಡ್ ಮಾಡಿ ಇಟ್ಟಿದ್ದೇವೆ ಆ ಮಸಾಲವನ್ನು ಹಾಕ್ಕೊಳ್ಳುವ. ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ಸ್ವಲ್ಪ ನೀರು, ಗಶಿಯ ಥರ ಇರೋದ್ರಿಂದ ನೀರನ್ನು ಹೆಚ್ಚು ಆ್ಯಡ್ ಮಾಡ್ಕೊಳ್ಬೇಡಿ. ಸ್ವಲ್ಪ ತಿಕ್ಕಾಗಿಯೇ ಇರಲಿ ಮಸಾಲ. ಸಣ್ಣದೊಂದು ಮಿಕ್ಸ್ ಕೊಡಿ. ಈ ನಮ್ಮ ಸಂಪ್ರದಾಯ ಈಗಿನ ಜನ್ರೇಷನ್ನಿಗೆ ಮಕ್ಕಳಿಗೆ ತಿಳಿಬೇಕಂತಾದರೆ ಈ ಆಷಾಢ ತಿಂಗಳಲ್ಲಿ ಇಂತಹ ಒಂದು ರೆಸಿಪಿಯನ್ನು ನಾವು ಮಾಡಬೇಕು. ಆವಾಗಷ್ಟೇ ಮಕ್ಕಳಿಗೆ ಗೊತ್ತಿರ್ತದೆ ಏನು ಕ್ರಮ, ಸಂಸ್ಕೃತಿ ಅಂದರೆ ಏನು ಅಂತ. ಒಗ್ಗರಣೆಯನ್ನು ಕುದಿ ಬರುವ ಟೈಮಿಗೆ ಹಾಕ್ಕೊಂಡೆ. ಒಗ್ಗರಣೆಗೆ ಸಾಸಿವೆ, ಕರಿಬೇವು, 2 ಘಾಟಿ ಮೆಣಸು ಹಾಗೂ ಬೆಳ್ಳುಳ್ಳಿಯನ್ನು ಗುದ್ದಿ ಹಾಕ್ಕೊಂಡಿದ್ದೇನೆ. ರೆಸಿಪಿ ಇಷ್ಟ ಆದರೆ ಬಿಸಿ ಬಿಸಿ ಅನ್ನ ಜೊತೆ ಟೇಸ್ಟ್ ಮಾಡ್ಕೊಳ್ಳಿ. ಲೈಕ್ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.